ಓಂ ಸಾಯಿರಾಮ್. ನನ್ನೆಲ್ಲ ಆತ್ಮೀಯ ಸಾಯಿ ಭಕ್ತರಿಗೆ ನಿಮ್ಮ ಸಾಯಿ ತ್ರಿಲೋಕೇಶು ಚಾನಲ್ಗೆ ಆದರದ ಸ್ವಾಗತ. ಭಕ್ತರೇ, ಇವತ್ತಿನ ಈ ವೇಗದ ಜಗತ್ತಿನಲ್ಲಿ ನಮಗೆ ಸಾವಿರಾರು ಜನರ ಪರಿಚಯವಿರಬಹುದು. ನೂರಾರು ಜನರ ಜೊತೆ ನಾವು ದಿನವೂ ಮಾತನಾಡುತ್ತಿರುವುದು. ಆದರೆ ಒಮ್ಮೆ ಯೋಚಿಸಿ ನೋಡಿ, ನಾವು ಕಷ್ಟದಲ್ಲಿದ್ದಾಗ ನಮಗೆ ಹೆಗಲು ಕೊಡುವವರು ಎಷ್ಟು ಜನ? ನಮ್ಮ ಕೈ ಮೇಲಿದ್ದಾಗ ಹತ್ತಿರ ಬರುವ ಜನ, ನಾವು ಸ್ವಲ್ಪ ಸೋತರೂ ಗುರುತೇ ಇಲ್ಲದಂತೆ ದೂರ ಸರಿಯುತ್ತಾರೆ ಅಲ್ಲವಾ? ಮುಖದ ಮೇಲೆ ನಗು ತೋರಿಸುತ್ತಲೇ ಮನಸ್ಸಿನೊಳಗೆ ಅಸೂಯೆ ಇಟ್ಟುಕೊಂಡೇ ಬೇರೆಯವರೇ ಇವತ್ತು ಹೆಚ್ಚಾಗಿದ್ದಾರೆ. ಪ್ರಾಮಾಣಿಕವಾಗಿ ನಮ್ಮ ಕ್ಷೇಮ ವಿಚಾರಿಸುವವರಿಗಿಂತ ಕುತೂಹಲಕ್ಕೆ ಪ್ರಶ್ನೆ ಕೇಳುವವರೇ ಜಾಸ್ತಿ. ಇಂತಹ ಸಂದರ್ಭದಲ್ಲಿ ನಮಗೆ ನಿಜವಾದ ನಮ್ಮವರು ಯಾರು ಎಂಬ ಗೊಂದಲ ಕಾಡುವುದು ಸಹಜ. ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಸಾಯಿ ಬಾಬಾರವರು ತೋರಿಸಿಕೊಟ್ಟಂತಹ ದಾರಿಯಲ್ಲಿ ನಿಜವಾದ ಸಂಬಂಧಗಳನ್ನು ಹೇಗೆ ಗುರುತಿಸಬೇಕು ಮತ್ತು ಈ ಯಾಂತ್ರಿಕ ಜಗತ್ತಿನಲ್ಲಿ ಮನುಷ್ಯತ್ವವನ್ನು ಹೇಗೆ ಉಳಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ಮಾತನಾಡೋಣ. ಈ ವಿಡಿಯೋ ನಿಮ್ಮ ಮನಸ್ಸಿಗೆ ಖಂಡಿತ ಹತ್ತಿರವಾಗುತ್ತದೆ ಎಂಬ ನಂಬಿಕೆ ನನಗಿದೆ. ನಮ್ಮವರು ಅಥವಾ ನಮಗಾಗಿ ಇರುವವರನ್ನ ಕಂಡುಕೊಳ್ಳುವುದು ಕೇವಲ ದೈಹಿಕ ಹುಡುಕಾಟವಲ್ಲ, ಅದು ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಪಯಣ ಕೂಡ ಹೌದು. ನಮ್ಮವರು ಎಂದರೆ ನಮ್ಮನ್ನು ಅರ್ಥ ಮಾಡಿಕೊಳ್ಳುವವರು, ಗೌರವಿಸುವವರು ಮತ್ತು ನಮ್ಮ ಏಳಿಗೆಯನ್ನು ಬಯಸುವವರು. ಈ ಹಂತಗಳು ಕಂಡುಕೊಳ್ಳಲು ನಮ್ಮವರು ಯಾರು ಎಂದು ತಿಳಿಯುವ ಮೊದಲು ನಾವು ಯಾರು ಮತ್ತು ನಮಗೆ ಜೀವನದಲ್ಲಿ ಏನು ಬೇಕು ಎಂಬುದು ತಿಳಿದಿರಬೇಕು. ನಮ್ಮ ಮೌಲ್ಯಗಳು ಮತ್ತು ಆಸೆಗಳು ಸ್ಪಷ್ಟವಾಗಿದ್ದಾಗ ನಮಗೆ ಸರಿಹೊಂದುವ ಜನರನ್ನು ಗುರುತಿಸುವುದು ಸುಲಭವಾಗುತ್ತದೆ. ಯಾವುದೇ ಸಂಬಂಧಗಳ ಅಡಿಪಾಯವೇ ನಂಬಿಕೆ. ನೀವು ಜನರೊಂದಿಗೆ ಎಷ್ಟು ಪ್ರಾಮಾಣಿಕವಾಗಿರುತ್ತೀರೋ ಅಷ್ಟೇ ಪ್ರಾಮಾಣಿಕ ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಆಕರ್ಷಿತರಾಗುತ್ತಾರೆ. ಮುಖವಾಡವಿಲ್ಲದ ವ್ಯಕ್ತಿತ್ವವೇ ನಿಜವಾದ ನಮ್ಮವರನ್ನು ಹತ್ತಿರ ತರುತ್ತದೆ. ಸಮಯ ಎಲ್ಲವನ್ನೂ ಕಲಿಸುತ್ತದೆ. ನಮಗೆ ಸುಖವಿದ್ದಾಗ ಎಲ್ಲರೂ ನಮ್ಮವರಂತೆ ಕಾಣುತ್ತಾರೆ. ಆದರೆ ನಮ್ಮ ಸೋಲಿನಲ್ಲಿ ಜೊತೆಗಿರುವವರು, ನಮ್ಮ ಮೌನವನ್ನು ಅರ್ಥ ಮಾಡಿಕೊಳ್ಳುವವರು, ನಮ್ಮ ತಪ್ಪುಗಳನ್ನು ತಿದ್ದಿ ಸರಿಯಾದ ದಾರಿಯನ್ನು ತೋರಿಸುವವರು, ಇವರೇ ನಿಜವಾದ ನಮ್ಮವರು. ನಮ್ಮ ಆಲೋಚನೆಗಳು ಯಾರೊಂದಿಗೆ ಹೊಂದಾಣಿಕೆಯಾಗುತ್ತವೆಯೋ ಅವರು ಸಹಜವಾಗಿ ನಮಗೆ ಹತ್ತಿರವಾಗುತ್ತಾರೆ. ನಿಮ್ಮ ಹವ್ಯಾಸಗಳು, ವೃತ್ತಿ ಅಥವಾ ಆಸಕ್ತಿಗಳು ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಾಗ ನಿಮ್ಮವರಂತೆಯೇ ಯೋಚಿಸುವ ವ್ಯಕ್ತಿಗಳು ಸಿಗುವ ಸಾಧ್ಯತೆಯೇ ಹೆಚ್ಚು. ಯಾರನ್ನು ಕಂಡ ತಕ್ಷಣ ಇವರು ನಮ್ಮವರು ಎಂದು ನಿರ್ಧರಿಸಲು ಸಾಧ್ಯವಿಲ್ಲ. ಸಂಬಂಧಗಳು ಬೆಳೆಯಲು ಸಮಯ ಬೇಕು. ಹಂತ ಹಂತವಾಗಿ ಅವರ ವರ್ತನೆ ಮತ್ತು ಸ್ವಭಾವವನ್ನು ಗಮನಿಸುತ್ತಾ ಹೋದಂತೆ ಅವರು ನಿಮಗೆ ಎಷ್ಟು ಆಪ್ತರು ಎಂದು ತಿಳಿಯುತ್ತದೆ. ಎಲ್ಲರೊಂದಿಗೆ ಪ್ರೀತಿಯಿಂದ ಇರಿ, ಆದರೆ ನಿಮ್ಮ ಅಂತರಂಗದ ವಿಷಯಗಳನ್ನು ಮತ್ತು ಭಾವನೆಗಳನ್ನು ಹಂಚಿಕೊಳ್ಳುವ ಮೊದಲು ಅವರು ಅದಕ್ಕೆ ಅರ್ಹರೇ ಎಂದು ಯೋಚಿಸಿ. ನಿಮ್ಮ ಗೌರವವನ್ನು ಕಾಪಾಡುವವರೇ ನಿಮ್ಮವರು. ನಮ್ಮವರು ಎನ್ನುವವರು ಎಲ್ಲೂ ಹೊರಗಿಲ್ಲ. ಅವರು ನಮ್ಮ ನಡವಳಿಕೆಗೆ ಮತ್ತು ನಾವು ನೀಡುವ ಪ್ರೀತಿಯ ಮೂಲಕ ನಮ್ಮ ಜೀವನದೊಳಗೆ ಬರುತ್ತಾರೆ. ನೀವು ಬೇರೆಯವರಿಗೆ ನಮ್ಮವರು ಎನಿಸಿಕೊಂಡಾಗ ನಿಮಗೆ ಅಂಥವರೇ ಸಿಗುತ್ತಾರೆ. ಇಂದು ನಮಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಾವಿರಾರು ಜನರು ಪರಿಚಯವಿರಬಹುದು. ಆದರೆ ಅದು ಕೇವಲ ಬೆರಳು ತುದಿಯ ಸಂಪರ್ಕವಷ್ಟೇ. ಮೊಬೈಲ್ ಪರದೆಯ ಮೇಲೆ ಇರುವ ಲೈಕ್ ಅಥವಾ ಕಮೆಂಟ್ಗಳು
ಕಷ್ಟದ ಸಮಯದಲ್ಲಿ ನಮ್ಮ ಕಣ್ಣೀರು ಒರೆಸಲು ಬರುವುದಿಲ್ಲ. ಭೌತಿಕವಾಗಿ ಜೊತೆಗಿರುವುದಕ್ಕಿಂತ ಹೆಚ್ಚಾಗಿ ವರ್ಚುವಲ್ ಆಗಿ ಇರುವುದೇ ಅಭ್ಯಾಸವಾಗಿ ಬಿಟ್ಟಿದೆ. ದುರದೃಷ್ಟವಶಾತ್ ಇಂದು ಸಂಬಂಧಗಳು ಕೂಡ ಒಂದು ವಸ್ತುವಿನಂತೆ ಬಳಕೆಯಾಗುತ್ತಿದೆ. ಒಬ್ಬ ವ್ಯಕ್ತಿಯಿಂದ ನಮಗೆ ಸಹಾಯವಾಗುವವರೆಗೂ ಅಥವಾ ಕೆಲಸವಾಗುವವರೆಗೂ ಅವರನ್ನು ನಾವು ಆತ್ಮೀಯರಂತೆ ಕಾಣುವುದು. ಕೆಲಸ ಮುಗಿದ ನಂತರ ಅವರ ಅಸ್ತಿತ್ವವನ್ನೇ ನಾವು ಮರೆತು ಬಿಡುತ್ತೇವೆ. ಇದರಿಂದಾಗಿ ಪ್ರಾಮಾಣಿಕ ಸ್ನೇಹಕ್ಕಿಂತ ವ್ಯಾವಹಾರಿಕ ಸ್ನೇಹ ಹೆಚ್ಚಾಗಿದೆ. ಪ್ರತಿಯೊಬ್ಬರೂ ತಮ್ಮ ವೈಯಕ್ತಿಕ ಬೆಳವಣಿಗೆ, ಹಣ ಮತ್ತು ವೃತ್ತಿ ಜೀವನದ ಹಿಂದೆ ಓಡುತ್ತಿದ್ದಾರೆ. ಈ ಓಟದಲ್ಲಿ ಪಕ್ಕದಲ್ಲಿರುವವನ ನೋವನ್ನು ಆಲಿಸುವಷ್ಟು ಸಮಯ ಯಾರಿಗೂ ಇಲ್ಲದಂತಾಗಿದೆ. ಮನುಷ್ಯ ತನ್ನ ಬಗ್ಗೆ ಮಾತ್ರ ಯೋಚಿಸುವ ಸ್ವಯಂ ಕೇಂದ್ರಿತ ಪ್ರವೃತ್ತಿ ಬೆಳೆಸಿಕೊಂಡಿರುವುದು ಬಾಂಧವ್ಯಗಳ ಸೊರಗುವಿಕೆಗೆ ಕಾರಣವಾಗಿದೆ. ಹಿಂದೆ ಒಬ್ಬರನ್ನೊಬ್ಬರು ನಂಬಿ ಸಾಗುತ್ತಿದ್ದ ಕಾಲವಿತ್ತು. ಆದರೆ ಇಂದು ಮೋಸದ ಹಾದಿಗಳು ಹೆಚ್ಚಾಗಿರುವುದರಿಂದ ಮನುಷ್ಯ ತನ್ನ ಸುತ್ತಲೂ ಒಂದು ರಕ್ಷಣಾತ್ಮಕ ಗೋಡೆಯನ್ನು ನಿರ್ಮಿಸಿಕೊಂಡಿದ್ದಾನೆ. ಇದರಿಂದಾಗಿ ಹೊಸಬರನ್ನು ಅಪ್ಪಿಕೊಳ್ಳುವ ಅಥವಾ ಬೇರೆಯವರ ಮೇಲೆ ಅವಲಂಬಿತವಾಗುವ ಧೈರ್ಯ ಕಡಿಮೆಯಾಗಿದೆ. ಹೆಗಲು ಕೊಡುವವರು ಯಾರಾಗುತ್ತಾರೆ? ಸಹಸ್ರಾರು ಜನರ ನಡುವೆಯೂ ನಮಗಾಗಿ ನಿಲ್ಲುವವರು ಸಿಗಬೇಕೆಂದರೆ ನಾವು ಅಂಥವರಾಗಬೇಕು. 1000 ಜನರ ಪರಿಚಯವಿರುವುದಕ್ಕಿಂತ ನಮ್ಮ ಕಷ್ಟಕ್ಕೆ ಸ್ಪಂದಿಸುವ 2 ಸ್ನೇಹಿತರಿದ್ದರೆ ಸಾಕು. ಯಾವುದೇ ಪ್ರತಿಫಲ ನಿರೀಕ್ಷಿಸದೆ ನಾವು ಎಷ್ಟು ಪ್ರೀತಿ ನೀಡುತ್ತೇವೆಯೋ ಅಂಥವರಷ್ಟೇ ಕಷ್ಟದ ಕಾಲದಲ್ಲಿ ನಮ್ಮ ಜೊತೆಗಿರ್ತಾರೆ. ಪ್ರೀತಿ ಮತ್ತು ಸ್ನೇಹ ಕೇವಲ ಅವಶ್ಯಕತೆಗಳಿಗೆ ಸೀಮಿತವಾದಾಗ ಅದು ಸಂಬಂಧ ಅನಿಸಿಕೊಳ್ಳುವುದಿಲ್ಲ. ಅದು ಕೇವಲ ಒಂದು ಒಪ್ಪಂದವಾಗುತ್ತದೆ. ಈ ಯಾಂತ್ರಿಕ ಲೋಕದಲ್ಲಿ ಭಾವನೆಗಳನ್ನು ಜೀವಂತವಾಗಿ ಇಟ್ಟುಕೊಳ್ಳುವುದು ಒಂದು ಸವಾಲೇ ಸರಿ. ಆದರೆ ಈ ಗುಂಪಿನಲ್ಲೂ ಎಲ್ಲೋ ಒಬ್ಬರು ನಿಮಗಾಗಿ ಸದಾ ಸಿದ್ಧರಾಗಿರುತ್ತಾರೆ. ಅಂಥವರನ್ನು ನೀವು ಗುರುತಿಸಿ ಉಳಿಸಿಕೊಳ್ಳುವುದು ನಿಮ್ಮ ಜವಾಬ್ದಾರಿಯಾಗಿರುತ್ತದೆ. ಬಹಳಷ್ಟು ಜನರು ನಮ್ಮನ್ನು ಒಬ್ಬ ವ್ಯಕ್ತಿಯಾಗಿ ನೋಡುವುದಕ್ಕಿಂತ ಹೆಚ್ಚಾಗಿ ನಮ್ಮಿಂದ ಅವರಿಗೆ ಸಿಗುವ ಪ್ರಯೋಜನಗಳ ಆಧಾರದ ಮೇಲೆ ಸ್ನೇಹವನ್ನು ಬಳಸ್ತಾರೆ. ನೀವು ಯಶಸ್ವಿಯಾಗಿದ್ದಾಗ ಅವರಿಗೆ ನಿಮ್ಮಿಂದ ಗೌರವ, ಸಂಪರ್ಕ ಅಥವಾ ಆರ್ಥಿಕ ಸಹಾಯ ಸಿಗಬಹುದು ಎಂಬ ಆಶಯವಿರುತ್ತದೆ. ಯಾವಾಗ ನಿಮ್ಮ ಕೈ ಕೆಳಗುತ್ತದೆಯೋ ಅಂದರೆ ನೀವು ಸೋಲುತ್ತೀರೋ ಅವರಿಗೆ ನಿಮ್ಮಿಂದ ಯಾವುದೇ ಲಾಭ ಸಿಗುವುದಿಲ್ಲ ಎಂದು ತಿಳಿದಾಗ ಅವರು ಸಹಜವಾಗಿಯೇ ದೂರವಾಗುತ್ತಾರೆ. ನಮ್ಮ ಸುತ್ತಲಿರುವ ಎಲ್ಲರೂ ನಮ್ಮ ಏಳಿಗೆಯನ್ನು ಕಂಡು ಸಂತೋಷ ಪಡುತ್ತಾರೆ ಎಂದು ಭಾವಿಸುವುದು ನಮ್ಮ ಭ್ರಮೆ. ಸಮಾಜದಲ್ಲಿ ಒಳ್ಳೆಯವರಾಗಿ ಕಾಣಿಸಿಕೊಳ್ಳುವ ಮುಖದ ಮೇಲೆ ನಗು ಧರಿಸಿರುತ್ತಾರೆ. ನಿಮ್ಮ ಯಶಸ್ಸು ಅವರಲ್ಲಿ ಕೀಳರಿಮೆಯನ್ನು ಉಂಟುಮಾಡಬಹುದು. ನೀವು ಅವರಿಗಿಂತ ಮುಂದೆ ಹೋಗುತ್ತಿದ್ದೀರಾ ಎಂಬ ಅಸೂಯೆ ಅವರ ಮನಸ್ಸಿನೊಳಗೆ ಸ್ಪರ್ಧೆಯನ್ನು ಹುಟ್ಟಿಸುತ್ತದೆ. ನಿಮ್ಮ ಸೋಲು ಅವರಿಗೆ ತಮ್ಮೊಳಗಿನ ಆ ಅಸೂಯೆಗೆ ಒಂದು ರೀತಿಯ ಸಮಾಧಾನ ನೀಡುತ್ತದೆ. ಅನೇಕ ಜನರಿಗೆ ಸೋತವರ ಜೊತೆ ಗುರುತಿಸಿಕೊಳ್ಳಲು ಭಯವಿರುತ್ತದೆ. ತಾವು ಕೂಡ ಸೋತವರ ಸಾಲಿಗೆ ಸೇರಿಬಿಡುತ್ತೇವೆಯೋ ಎಂಬ ಅಂಜಿಕೆ ಅಥವಾ ಸೋತವರಿಂದ ಯಾವುದೇ ಪ್ರಸಿದ್ಧಿ ಸಿಗುವುದಿಲ್ಲ ಎಂಬ ಮನೋಭಾವ ಅವರನ್ನು ದೂರ ಸರಿಸುವಂತೆ ಮಾಡುತ್ತದೆ. ನಿಜವಾದ ಬಾಂಧವ್ಯದ ಗುರುತಿಸುವಿಕೆ ಎಲ್ಲಿದೆ? ಸೋಲು ಎನ್ನುವುದು ಒಂದು ಸೋಪಾನ ಮಾತ್ರವಲ್ಲ, ಅದು ನಮ್ಮ ಜೀವನದ ಫಿಲ್ಟರ್ ಕೂಡ ಹೌದು.
ಕಸ ಯಾವುದು, ರಸ ಯಾವುದು? ನಿಮ್ಮ ಸೋಲಿನ ಸಮಯದಲ್ಲಿ ಯಾರು ನಿಮ್ಮನ್ನು ಬಿಟ್ಟು ಹೋಗುತ್ತಾರೆಯೋ ಅವರು ನಿಮ್ಮ ಜೀವನದಲ್ಲಿ ಇರಲೇಬಾರದವರು ಎಂದು ಪ್ರಕೃತಿಯೇ ನಿಮಗೆ ತಿಳಿಸಿಕೊಡುತ್ತಿದೆ ಎಂದು ಭಾವಿಸಿ. ನಿಜವಾದ ಹಿತೈಷಿಗಳು ಕತ್ತಲೆಯಲ್ಲಿಯೂ ಕೂಡ ಮಾತ್ರ ನಕ್ಷತ್ರಗಳು ಕಾಣುವಂತೆ ನಿಮ್ಮ ಕಷ್ಟದ ಸಮಯದಲ್ಲಿ ಮಾತ್ರ ನಿಜವಾದ ಹಿತೈಷಿಗಳು ಯಾರು ಎಂಬುದು ಸ್ಪಷ್ಟವಾಗುತ್ತದೆ. ಈ ಪರಿಸ್ಥಿತಿಯನ್ನು ಎದುರಿಸುವುದು ಹೇಗೆ? ಎಲ್ಲರನ್ನೂ ಹತ್ತಿರ ಸೇರಿಸಿಕೊಳ್ಳಿ, ಆದರೆ ಅತಿಯಾದ ನಿರೀಕ್ಷೆ ಇಟ್ಟುಕೊಳ್ಳಬೇಡಿ. ನಿಮ್ಮ ಯಶಸ್ಸನ್ನು ನೋಡಿ ಬಂದವರು ನಿಮ್ಮ ಸೋಲನ್ನು ಕಂಡು ಹೋಗುತ್ತಿದ್ದಾರೆ ಎಂದರೆ ಅದು ಅವರ ಸ್ವಭಾವದ ದೋಷವೇ ಹೊರತು ನಿಮ್ಮ ವ್ಯಕ್ತಿತ್ವದಲ್ಲ. ಯಾರು ಜೊತೆಗಿದ್ದರೂ ಇಲ್ಲದಿದ್ದರೂ ನಿಮ್ಮನ್ನು ನೀವು ನಂಬಿ ಮತ್ತೆ ಎದ್ದು ನಿಲ್ಲುವ ಛಲವನ್ನು ಬೆಳೆಸಿಕೊಳ್ಳಿ. ಸಮುದ್ರದ ಅಲೆಗಳು ಬಂದಾಗ ದಡದಲ್ಲಿರುವ ಮರಳು ಜಾರಿ ಹೋಗುವುದು ಸಹಜ, ಆದರೆ ಭದ್ರವಾಗಿರುವ ಬಂಡೆಗಳು ಅಲ್ಲೇ ಇರುತ್ತವೆ. ನಿಮ್ಮ ಜೀವನದಲ್ಲಿ ಜಾರಿ ಹೋಗುವ ಮರಳಿನಂತಿರುವ ಜನರ ಬಗ್ಗೆ ಚಿಂತಿಸಬೇಡಿ. ಗಟ್ಟಿಯಾಗಿ ನಿಲ್ಲುವ ಬಂಡೆಯಂತಿರುವ ಬೆರಳೆಣಿಕೆಯಷ್ಟು ಜನರನ್ನು ಗೌರವಿಸಿ. ಇಂದು ಹೆಚ್ಚಿನವರು ಹೇಗಿದ್ದೀರಾ ಎಂದು ಕೇಳುವುದು ನಿಮ್ಮ ನೋವಿಗೆ ಸ್ಪಂದಿಸಲಿಕ್ಕಲ್ಲ, ಬದಲಾಗಿ ನಿಮ್ಮ ಜೀವನದಲ್ಲಿ ಏನಾದರೂ ಹೊಸ ಮಸಾಲೆ ಅಥವಾ ವಿಷಯ ಸಿಗುತ್ತದೆಯೇ ಎಂದು ತಿಳಿಯಲು. ನಿಮ್ಮ ಕಷ್ಟ ಕೇಳಿ ಸಹಾಯಕ್ಕೆ ಧಾವಿಸುವುದು, ನಿಮ್ಮ ಸಮಸ್ಯೆಗಳನ್ನು ಕೇಳಿ ಅದನ್ನು ಮತ್ತೊಬ್ಬರ ಮುಂದೆ ಚರ್ಚೆ ಮಾಡುವುದು, ಇವರಿಗೆ ನಿಮ್ಮ ಕಣ್ಣೀರಿಗಿಂತ ನಿಮ್ಮ ಜೀವನದ ಕಥೆಗಳಲ್ಲೇ ಆಸಕ್ತಿ ಹೆಚ್ಚು. ಮನುಷ್ಯನ ಗುಣ ನಡವಳಿಕೆ ಅಥವಾ ಅವನ ಮನುಷ್ಯತ್ವಕ್ಕಿಂತ ಇಂದು ಅವನು ಧರಿಸುವ ಬಟ್ಟೆ, ಓಡಾಡುವ ಕಾರು ಮತ್ತು ಅವನ ಬ್ಯಾಂಕ್ ಬ್ಯಾಲೆನ್ಸ್ಗೆ ಸಮಾಜ ಹೆಚ್ಚಿನ ಬೆಲೆ ನೀಡುತ್ತಿದೆ. ಎಲ್ಲರೂ ಗೌರವದಿಂದ ಮಾತನಾಡಿಸುತ್ತಾರೆ. ನಿಮ್ಮ ಮಾತು ಅಪ್ರಸ್ತುತವಾಗಿರುತ್ತಿದ್ದರೂ ಕೇಳಿಸಿಕೊಳ್ಳುತ್ತಾರೆ. ನಿಮ್ಮಲ್ಲಿ ಎಷ್ಟೇ ಬುದ್ಧಿವಂತಿಕೆ ಅಥವಾ ಮನುಷ್ಯತ್ವ ಇದ್ದರೂ ಸಮಾಜ ನಿಮ್ಮನ್ನು ಕಡೆಗಣಿಸುವುದು ಪ್ರಯತ್ನ ಮಾಡುತ್ತದೆ. ಇದು ಮನುಷ್ಯತ್ವದ ಅಧಃಪತನದ ಸಂಕೇತ. ಸಾಮಾಜಿಕ ಜಾಲತಾಣಗಳ ಪ್ರಭಾವದಿಂದಾಗಿ ಎಲ್ಲರೂ ಇಂದು ಶೋ ಆಫ್ ಆಗಿಬಿಟ್ಟಿದೆ. ಯಾರು ಎಷ್ಟು ಸುಖವಾಗಿದ್ದಾರೆ ಎನ್ನುವುದಕ್ಕಿಂತ ಯಾರು ಎಷ್ಟು ಸುಖವಾಗಿರುವಂತೆ ತೋರಿಸಿಕೊಳ್ಳುತ್ತಿದ್ದಾರೆ ಎನ್ನುವುದೇ ದೊಡ್ಡದಾಗಿದೆ. ಇದರಿಂದಾಗಿ ಜನರ ನಡುವಿನ ಸಂಬಂಧಗಳು ಕೇವಲ ಮೇಲ್ನೋಟಕ್ಕೆ ಮಾತ್ರ ಸೀಮಿತವಾಗಿದೆ. ಯಾರಿಗೂ ಮತ್ತೊಬ್ಬರ ಕಥೆಯನ್ನು ತಾಳ್ಮೆಯಿಂದ ಕೇಳುವಷ್ಟು ಸಮಯವಿಲ್ಲ. ಎಲ್ಲರೂ ತಮ್ಮದೇ ಆದ ಗಡಿಬಿಡಿಯಲ್ಲಿರುವುದರಿಂದ ಸಂಬಂಧಗಳು ಕೇವಲ ಹಾಯ್ ಬಾಯ್ ಸಂಸ್ಕೃತಿಗೆ ಬಂದು ನಿಂತಿವೆ. ಅಂತಸ್ತಿನ ಆಧಾರದ ಮೇಲೆ ಸಂಬಂಧಗಳನ್ನು ಬೆಳೆಸಿದ್ದಾರೆ. ತಮಗೆ ಲಾಭವಾಗಬಹುದು ಎಂಬ ಲೆಕ್ಕಾಚಾರ ಜನರ ಮನಸ್ಸಿನಲ್ಲಿದೆ. ನಾವು ಮಾಡಬೇಕಾಗಿರುವುದಾದರೂ ಏನು? ಈ ರೀತಿಯ ವಾತಾವರಣದಲ್ಲಿ ಬದುಕುವುದು ಕಷ್ಟವೆನಿಸಿದರೂ ಕೆಲವು ಸಂಗತಿಗಳನ್ನು ನಾವು ನೆನಪಿಟ್ಟುಕೊಳ್ಬೇಕು. ಯಾರೋ ಬಂದು ನಮ್ಮನ್ನು ಉದ್ಧಾರ ಮಾಡುತ್ತಾರೆ ಅಥವಾ ನಮ್ಮ ಮೇಲೆ ಅತೀವ ಕಾಳಜಿ ತೋರುತ್ತಾರೆ ಎಂಬ ನಿರೀಕ್ಷೆಯನ್ನು ಕಡಿಮೆ ಮಾಡಿಕೊಂಡರೆ ನೋವು ಕಡಿಮೆಯಾಗುತ್ತದೆ. 100 ಜನರ ಕುತೂಹಲದ ನೋಟಕ್ಕಿಂತ ನಿಮ್ಮನ್ನು ಮನುಷ್ಯನಾಗಿ ಪ್ರೀತಿಸುವ ಒಬ್ಬ ವ್ಯಕ್ತಿ ಜೊತೆಗಿದ್ದರೆ ಸಾಕು. ಸಮಾಜ ನಿಮ್ಮ ಅಂತಸ್ತಿಗೆ ಬೆಲೆ ನೀಡಬಹುದು, ಆದರೆ ನಿಮ್ಮ ಆತ್ಮಗೌರವಕ್ಕೆ ನೀವೇ ಬೆಲೆ ನೀಡಬೇಕು. ನಿಮ್ಮ ಮನುಷ್ಯತ್ವವನ್ನು ಎಂದಿಗೂ ಬಿಟ್ಟುಕೊಡಬೇಡಿ. ಜಗತ್ತು ಯಾಂತ್ರಿಕವಾಗಿರಬಹುದು, ಜನರು ಸ್ವಾರ್ಥಿಗಳಾಗಿರಬಹುದು, ಆದರೆ ಮನುಷ್ಯತ್ವವನ್ನು ಉಳಿಸಿಕೊಂಡಿರುವ ಬೆರಳೆಣಿಕೆಯಷ್ಟು ಜನರು ಇನ್ನೂ ಇದ್ದಾರೆ. ಅಂಥವರನ್ನು ಗುರುತಿಸುವುದು ಈ ಕಾಲದ ಅತಿ ದೊಡ್ಡ ಸವಾಲು ಮತ್ತು ಅವಶ್ಯಕತೆ. ನಿಮ್ಮ ಮೌಲ್ಯವನ್ನು ನಿಮ್ಮ ಅಂತಸ್ತಿನ ಮೇಲೆ ಅಳೆಯುವ ಜನರಿಂದ ದೂರವಿರುವುದೇ ನೆಮ್ಮದಿಯ ದಾರಿ.
ನಮ್ಮ ಸುತ್ತಲೂ ಜನರಿರುವುದು ಭ್ರಮೆಯಾಗಿರಬಹುದು, ಆದರೆ ನಮಗಾಗಿ ಯಾರೋ ಇದ್ದಾರೆ ಎಂಬುದು ಶಕ್ತಿ. ನೂರಾರು ಜನರ ಮಧ್ಯೆ ಇದ್ದಾಗಲೂ ಒಂಟಿತನ ಕಾಡುತ್ತಿದ್ದರೆ ಅದು ಕೇವಲ ಜನರ ಗುಂಪು ಅಥವಾ ಭ್ರಮೆ. ಅಲ್ಲಿ ಭೌತಿಕ ಉಪಸ್ಥಿತಿ ಇರುತ್ತದೆಯೇ ಹೊರತು ಭಾವನಾತ್ಮಕ ಬೆಂಬಲವಿರುವುದಿಲ್ಲ. ಒಬ್ಬರೇ ವ್ಯಕ್ತಿ ದೂರವಿದ್ದರೂ ನಮಗೇನಾದರೂ ಅವರು ಬೆನ್ನಿಗೆ ನಿಲ್ಲುತ್ತಾರೆ ಎಂಬ ನಂಬಿಕೆ ನಮಗೆ ಬೆಟ್ಟದಷ್ಟು ಧೈರ್ಯ ನೀಡುತ್ತದೆ. ಈ ನಂಬಿಕೆಯೇ ಬದುಕನ್ನು ಸುಂದರ ಮತ್ತು ನಿಶ್ಚಿತವಾಗಿಸುವುದು. ಸಂಬಂಧಗಳಲ್ಲಿ ಸಾವಿರ ಮಾತುಗಳನ್ನಾಡುವುದಕ್ಕಿಂತ ಎದುರಿಗಿರುವವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ದೊಡ್ಡ ಮನಸ್ಸು ಮುಖ್ಯ. ಮನುಷ್ಯ ಅಂದಮೇಲೆ ತಪ್ಪು ಮಾಡುವುದು ಸಹಜ. ಆ ತಪ್ಪುಗಳನ್ನೇ ಹಿಡಿದು ವಾದ ಮಾಡುವ ಬದಲು ಸಂಬಂಧಕ್ಕಾಗಿ ಅದನ್ನು ಮರೆತು ಕ್ಷಮಿಸುವ ಗುಣವೇ ದೊಡ್ಡ ಮನಸ್ಸು. ಸಂಬಂಧಗಳನ್ನು ಉಳಿಸಿಕೊಳ್ಳಲು ಕೆಲವೊಮ್ಮೆ ನಮ್ಮ ಅಹಂಕಾರವನ್ನು ಬಿಟ್ಟುಕೊಡಬೇಕಾಗುತ್ತೆ. ಕೆಲವೊಂದು ಗೆಲ್ಲುವುದು ಮುಖ್ಯವಲ್ಲ, ಜೊತೆಗಿರುವವರನ್ನು ಉಳಿಸಿಕೊಳ್ಳುವುದು ಕೂಡ ಮುಖ್ಯ ಎಂಬ ಅರಿವು ಅಲ್ಲಿ ಕೆಲಸ ಮಾಡುತ್ತದೆ. ಸಂಬಂಧಗಳು ಕೇವಲ ಹೇಗಿದ್ದೀರಾ ಎಂಬ ವಿವರಣೆಯಿಂದ, ವಿಚಾರಣೆಯಿಂದ ಉಳಿಯುವುದಿಲ್ಲ. ಅವು ಉಳಿಯುವುದು ಕಷ್ಟದ ಸಮಯದಲ್ಲಿ ತೋರಿಸುವ ಮನುಷ್ಯತ್ವದಿಂದ. ಮಾತುಗಳು ಸುಳ್ಳಾಗಬಹುದು, ಆದರೆ ಮನಸ್ಸಿನ ಹಿಡಿತ ಎಂದಿಗೂ ಸುಳ್ಳಾಗುವುದಿಲ್ಲ. ಸಂಬಂಧ ಎನ್ನುವುದು ಒಂದು ಗಿಡವಿದ್ದಂತೆ. ಅದಕ್ಕೆ ಕೇವಲ ಮಾತುಗಳ ನೀರು ಸಾಲದು. ನಂಬಿಕೆ ಮತ್ತು ಪ್ರಾಮಾಣಿಕತೆಯ ಗೊಬ್ಬರವೂ ಬೇಕು. ಜಗತ್ತಿನಲ್ಲಿ ಎಲ್ಲವನ್ನು ಹಣದಿಂದ ಕೊಂಡುಕೊಳ್ಳಬಹುದು ಅಂದಾದರೆ ನಮಗಾಗಿ ಒಬ್ಬರಿದ್ದಾರೆ ಎಂಬ ನೆಮ್ಮದಿಯನ್ನು ಕಂಡುಕೊಳ್ಳಲು ಸಾಧ್ಯವಿಲ್ಲ. ಯಾವಾಗ ನಮ್ಮನ್ನು ನಾವು ಸಾಬೀತುಪಡಿಸುವ ಅಗತ್ಯವಿಲ್ಲವೋ ಮತ್ತು ನಮ್ಮ ಅಳುವು ನಗುಗಳಿಗೆ ಬೆಲೆ ಸಿಗುವುದಿಲ್ಲವೋ ಆಗ ಬದುಕು ಅರ್ಥಪೂರ್ಣವಾಗುತ್ತದೆ. ಮಾತಿನ ಚಾತುರ್ಯದಿಂದ ಜನರನ್ನು ಆಕರ್ಷಿಸಬಹುದು, ಆದರೆ ಮನಸ್ಸಿನ ಶುದ್ಧತೆಯಿಂದ ಮಾತ್ರ ಜನರನ್ನು ಉಳಿಸಿಕೊಳ್ಳಬಹುದು. ಬದುಕು ಸುಂದರವಾಗುವುದು ಆಸ್ತಿ ಅಂತಸ್ತಿನಿಂದಲ್ಲ, ಬದಲಾಗಿ ನಮ್ಮನ್ನು ನಮಗಾಗಿ ಪ್ರೀತಿಸುವ ಜೀವಗಳಿಂದ. ಆ ಜೀವಗಳನ್ನು ಉಳಿಸಿಕೊಳ್ಳಲು ನಾಲಿಗೆಗಿಂತ ಹೃದಯ ವಿಶಾಲವಾಗಿರಬೇಕು. ನಿಮ್ಮ ವಿಚಾರಧಾರೆಗೆ ಪೂರಕವಾಗಿ ಇಂದಿನ ಈ ಸಂಕೀರ್ಣ ಜಗತ್ತಿನಲ್ಲಿ ಇಂತಹ ದೊಡ್ಡ ಮನಸ್ಸಿನ ವ್ಯಕ್ತಿಗಳನ್ನು ಗುರುತಿಸುವುದು ನಿಜಕ್ಕೂ ಒಂದು ಕಲೆ. ನಿಮ್ಮ ಜೀವನದಲ್ಲಿ ಇಂತಹ ಸುಂದರ ನಂಬಿಕೆಗಳು ಸದಾ ಇರಲಿ. ಕೊನೆಯದಾಗಿ ಭಕ್ತರೇ, ಒಂದು ಮಾತನ್ನು ನೆನಪಿಡಿ. ಯಾರೋ ಹತ್ತಿರವಿದ್ದಾರೆ ಎಂಬ ಭ್ರಮೆಗಿಂತ ಸಾಯಿಬಾಬಾರವರಂತಹ ಶಕ್ತಿ ನಮಗಾಗಿ ಸದಾ ಇದೆ ಎಂಬ ನಂಬಿಕೆ ನಮ್ಮ ಬದುಕನ್ನು ಸುಂದರಗೊಳಿಸುತ್ತದೆ. ಈ ಜಗತ್ತು ಮನುಷ್ಯತ್ವಕ್ಕಿಂತ ಮನುಷ್ಯನ ಅಂತಸ್ತಿಗೆ ಬೆಲೆ ಕೊಡಬಹುದು, ಆದರೆ ಸಾಯಿಯ ದರಬಾರಿನಲ್ಲಿ ಬೆಲೆ ಇರುವುದು ನಿಮ್ಮ ನಿಷ್ಕಲ್ಮಶ ಮನಸ್ಸಿಗೆ ಮಾತ್ರ. ಸಂಬಂಧಗಳನ್ನು ಉಳಿಸಿಕೊಳ್ಳಲು ಮಾತಿನ ಚತುರತೆಗಿಂತ ಮನಸ್ಸು ದೊಡ್ಡದಾಗಿರಬೇಕು. ಯಾರೇ ನಿಮ್ಮನ್ನು ಬಿಟ್ಟು ಹೋದರೂ ನನ್ನ ಸಾಯಿ ನನ್ನ ಜೊತೆಗಿದ್ದಾನೆ ಎಂಬ ಧೈರ್ಯ ನಿಮಗಿರಲಿ. ಈ ಮಾತುಗಳು ನಿಮ್ಮ ಮನಸ್ಸಿಗೆ ತಲುಪಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮವರಿಗೂ ಶೇರ್ ಮಾಡಿ. ಸಾಯಿಬಾಬಾರವರ ಕೃಪೆ ನಿಮ್ಮೆಲ್ಲರ ಮೇಲಿರಲಿ. ಶ್ರೀ ಸಚ್ಚಿದಾನಂದ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಓಂ ಸಾಯಿರಾಮ್.